ಭಾಸ್ಕರ ಭವನದ ಈ ಸಭಾಂಗಣದಲ್ಲಿ ನಾಡಿನ ಅನೇಕ ದಲಿತ ಸಂಘಟನೆಗಳ ದುಂಡು ಮೇಜಿನ ಸಭೆ ನಡೆದಿದೆ. ಇದಕ್ಕೆ ಈ ಸಭೆ ನಡೆಯೋದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಬಿಜೆಪಿಯವರು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ವಿಶೇಷವಾಗಿ SC/ST ಸಮುದಾಯದ ಮುಖಂಡರ ಪಾರ್ಟಿಯಲ್ಲಿ ಏನಿದ್ದಾರೆ ಅವರು ಇದನ್ನ ಗಂಭೀರವಾಗಿ ಪರಿಗಣಿಸೋದ್ರಿಂದ, ಗಂಭೀರವಾಗಿ ಈಗಾಗಲೇ ನಾವು ಹೋರಾಟದಲ್ಲಿ ತೊಡಸ್ಕೊಂಡಿರೋದ್ರಿಂದ ನಾವೆಲ್ಲರೂ ಕೂಡ ಅವರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿರ್ತೇವೆ ಮತ್ತು ಅವರು ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತಾರೆ ಅನ್ನೋ ಖಚಿತ ನಿರ್ಧಾರದ ಮೇರೆಗೆ ನಾವು ಇವತ್ತೆಲ್ಲ ಸೇರಿ ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದೀವಿ. ನಾಳೆ ಬಜೆಟ್ ಮಂಡನೆ ಆಗ್ತಾ ಇದೆ. ನಾಳೆಯಿಂದಲೇ ನಮ್ಮ ಹೋರಾಟ ಬೆಂಗಳೂರಿಂದ ಆರಂಭ ಆಗಿ ಇಡೀ ರಾಜ್ಯವ್ಯಾಪಿ ಇದು ವಿಸ್ತರಿಸಿಕೊಳ್ಳುತ್ತದೆ. SCP/TSP ಹಣ 7C ತೆಗೀಲೇಬೇಕಂತೇಳಿ ಸಿದ್ದರಾಮಯ್ಯ ಅವರನ್ನ ಒತ್ತಾಯ ಮಾಡ್ತಾ ಇದ್ದೀವಿ. 7C ತೆಗೀಲಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಅವರ ಕುರ್ಚಿಗೆ ಕುಂದು ಬರ್ತಕ್ಕಂಥ ಹೋರಾಟಕ್ಕೆ ನಾವು ಕರೆ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳಿಗೆ ಈ ಹಣವನ್ನು ಉಪಯೋಗಿಸ್ತೀವಿ ಅಂತೇಳಿ ಈಗಾಗಲೇ ಕಾಯ್ದೆ ಜಾರಿಯಲ್ಲಿದ್ದಾಗ ಇದನ್ನು ಹೇಳಲಿಲ್ಲ. ಆದರೆ ಇವಾಗ ಹಂತ ಹಂತವಾಗಿ ಹೆಚ್ಚು ಹೆಚ್ಚು ಹಣವನ್ನು ಬಳಸ್ಕೊಂಡು ಇದನ್ನ ದಲಿತರಿಗೆ ದ್ರೋಹ ಮಾಡ್ತಾ ಇರ್ತಕ್ಕಂಥ ಕೆಲಸ ಆಗ್ತದೆ. ಇದಲ್ಲದೆ ಕಾನೂನು ರೀತಿಯಲ್ಲೂ ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧ ನಾವು ಹೋರಾಟ ಮಾಡಕ್ಕೆ ತಯಾರಾಗಿದ್ದೀವಿ. ನಮ್ಮ ಸಂಘಟನೆಗಳ ಮುಖಂಡರು ಇವತ್ತು ಹರಿರಾಮ್ ಇಲ್ಲೇ ವಕೀಲರಿದ್ದಾರೆ, ಇಂಥವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಅವರನ್ನ ಜೈಲು ಕಳಿಸ್ತಕ್ಕಂಥ ಹೋರಾಟಕ್ಕೂ ನಾವು ಕರೆ ಕೊಡಬೇಕಾಗುತ್ತೆ. PL ಆಗ್ತೀವಿ ಹೈಕೋರ್ಟಲ್ಲಿ, SC ಕಮಿಷನ್ಗೆ ಅರ್ಜಿ ಕೊಡ್ತೀವಿ, ಹಾಗೇನೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸ್ತೀವಿ. ಯಾಕಂದ್ರೆ ದಲಿತರ ಹಣವನ್ನ ದುರುಪಯೋಗ ಪಡಿಸ್ತಕ್ಕಂಥ ಕೆಲಸ, SCP/TSP ಹಣ ದುರ್ಬಳಕೆ ಮಾಡ್ತಕ್ಕಂಥ ಕೆಲಸ ಈ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ದಲಿತರ ಆರ್ಥಿಕತೆ ಮೇಲೆ ನಡೀತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ದೌರ್ಜನ್ಯ ಅಂತ ಹೇಳಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಕರೆದಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಸರ್ಕಾರ ಏನು SCP/TSP ಹಣವನ್ನು ದುರ್ಬಳಕೆ ಮಾಡ್ತಾ ಇದೆ, ಆ ಇಶ್ಯೂವಾಗಿ ಬಿಜೆಪಿಯವರು ರಾಜಕೀಯವಾಗಿ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಅವರು ಬಹುಶಃ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ದಲಿತ ಸಂಘಟನೆಗಳನ್ನು ಕೂಡ ಕರೆದು ನಮ್ಮ ನಾವು ಯಾವತ್ತೂ ಕೂಡ ಯಾವ ರಾಜಕೀಯ ಪಕ್ಷಗಳ ಜೊತೆಗೂ ಇಲ್ಲ, ನಾವು ರಾಜಕೀಯ ಪಕ್ಷಗಳಿಗೆ ಲಾಯಲ್ ಅಲ್ಲ, ನಾವು ಸಮುದಾಯಕ್ಕೆ ಲಾಯಲ್ ಆಗಿರ್ತೀವಿ. ಹಾಗಾಗಿ ಸಮುದಾಯದ ಇಶ್ಯೂ ಆಗಿರೋದ್ರಿಂದ ನಾವು ಇದನ್ನ ಮೊದಲಿಂದನೂ ಕೂಡ ವಿರೋಧ ಮಾಡ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಈಗ ನಾವು ಒಟ್ಟಿಗೆ ಈಗೇನು ಬಿಜೆಪಿಯವರು ಹೋರಾಟ ಮಾಡ್ತಾರೆ ಅದಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನಮಗೆ ನಮ್ಮ ಪರ ಯಾರು ನಿಂತರೂ ಕೂಡ ಅವ್ರನ್ನ ಬೆಂಬಲಿಸ್ತಕ್ಕಂಥದ್ದು ನಮ್ಮ ನೈತಿಕವಾದಕ್ಕಂತಕ್ಕಂಥ ಆದ್ಯ ಕರ್ತವ್ಯ. ಯಾಕಂತ ಹೇಳಿದ್ರೆ ಈಗ ಕಾಂಗ್ರೆಸ್ನವರು ನಾವು ದಲಿತರನ್ನ ಒಂದು ರೀತಿ ದತ್ತಕ್ಕೆ ತಗೊಂಡ್ಬಿಟ್ಟಿದ್ರೆ, ಟೆಂಡರ್ ತಗೊಂಡ್ಬಿಟ್ಟಿದ್ವಿ ಅನ್ನುವಂಥ ಭಾವನೆಯಲ್ಲಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಎಲ್ಲರೂ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರನೇ SCP/TSP ಕಾಯ್ದೆಯನ್ನು ತಂದಿದ್ದು ಅಂತ ಹೇಳ್ತಾರೆ. ಆದರೆ ಕಾಯ್ದೆ ತಂದಾಗಿನಿಂದ ಇವತ್ತಿನ ತನಕ ಕಾಂಗ್ರೆಸ್ ಸರ್ಕಾರದಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದೇ ಸರ್ಕಾರಗಳಲ್ಲಾಗಿರ್ಬೋದು, ಬಹಳ ಮುಖ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನೀವು ಈ ಹಣವನ್ನು ಎಷ್ಟರ ಮಟ್ಟಿಗೆ ಬಳಕೆ ಮಾಡಿದಿರಿ ಅನ್ನೋದನ್ನ ನೀವು ನೋಡ್ತಾ ಹೋದ್ರೆ 80% ಹೆಚ್ಚು ಹಣವನ್ನು ದುರ್ಬಳಕೆ ಆಗಿದೆ ಹೊರತು ಬಳಕೆ ಆಗಿಲ್ಲ. ಉದಾಹರಣೆಗೆ ಈ ವರ್ಷ ಸುಮಾರು 39,000 ಕೋಟಿ ರೂಪಾಯಿಗಳನ್ನು ನಾವು ಖರ್ಚು ಮಾಡ್ತೀವಿ SCP/TSP ಅನುದಾನದಲ್ಲಿ ದಲಿತರಿಗೆ ಸೀಮಿತವಾಗಿರ್ತಕ್ಕಂಥ ಹಣವನ್ನು ಅಂತ ಹೇಳ್ತಾರೆ. ಆದರೆ ದುರಂತ ಏನಪ್ಪ ಅಂದ್ರೆ 7D ಅನ್ನು ಬಳಸಿಕೊಂಡು ಹಿಂದೆ ಅದನ್ನ ದುರ್ಬಳಕೆ ಮಾಡ್ತಾ ಇದ್ರು. ಈಗ 7C ಅನ್ನುವಂತ ಒಂದು ಪ್ರಾವಿಷನ್ ಅನ್ನು ಬಳಸಿಕೊಂಡು ಈಗಿರುವ ದುಡ್ಡಲ್ಲೇ ಒಂದು 50% ಹಣವನ್ನು ಅಂದ್ರೆ 39 ಕೋಟಿಯಲ್ಲಿ 18 ಕೋಟಿಯಷ್ಟು ದುಡ್ಡನ್ನು, 18,000ಕ್ಕಿಂತ ಹೆಚ್ಚು, 19,000 ಕೋಟಿಗಿಂತ ಹೆಚ್ಚು ದುಡ್ಡನ್ನ ಆಯಾ ಇಲಾಖೆ, ಉದಾಹರಣೆಗೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ PWD ಡಿಪಾರ್ಟ್ಮೆಂಟ್ ಈಗ ರೋಡ್ಗಳು ಹಾಕೋದು, ಇದು ಎಲ್ರಿಗೂ ಜನರಲ್ ಬಜೆಟ್ ಇದೆ. ಆದ್ರೆ ಏನ್ ಮಾಡ್ತಾರೆ ಅಂದ್ರೆ SC ಕಾಲೋನಿ ಬಂತ ತಕ್ಷಣ ಆ ಕಾಲೋನಿಗೆ ರೋಡ್ ಹಾಕ್ಬೇಕು, ಹೈವೇ, ನಾನು ಹೇಳ್ತಾ ಇರೋದು ಕಾಲೋನಿ ಒಳಗಲ್ಲ, ಹೈವೇ ರೋಡ್ಗೆ ಹಾಕ್ಬೇಕಾದ್ರೆ ಅಲ್ಲಿ ಒಂದು ಊರು ಹೋಗುತ್ತೆ ಅಂತ ಹೇಳಿದ್ರೆ ಅಷ್ಟಕ್ಕೆ ನಾವು SCP/TSP ಹಣವನ್ನು ಬಳಸ್ಕೊತೀವಿ. ಅದಕ್ಕೂ ಸಂಬಂಧ ಇಲ್ಲ, ಯಾಕಂದ್ರೆ PWD ಬಜೆಟೇ ಬೇರೆ. ಸೊ ಈಗ ಎಲ್ಲಾ ಇಲಾಖೆಗಳು ಕೂಡ ಆತರ ಇಂಟರ್ನಲ್ ಡಿಪಾರ್ಟ್ಮೆಂಟಲ್ ಖರ್ಚುಗಳಂತೇಳಿ 50% ದುಡ್ಡು ಆಲ್ರೆಡಿ ಹೊಡಿತಾ ಇದ್ದಾರೆ. ಆಮೇಲೆ ಈಗ ಗ್ಯಾರಂಟಿ ಹೆಸರಿನಲ್ಲಿ 14,000 ಕೋಟಿ ಹೊಡಿತಾರೆ. ಅವಾಗ ಎಷ್ಟಾಯ್ತು? ಎಲ್ಲ 39,000 ಕೋಟಿಯಲ್ಲಿ ನೀವು ಸುಮಾರು 32,000 ಕೋಟಿ ಗುಳುಂ ಮಾಡ್ತಾ ಇದ್ದಾರೆ. ಇನ್ನು ನಮ್ಗೆ ಉಳಿತಾ ಇರೋದು ಕೇವಲ 7,000 ಕೋಟಿ. ಆ 7,000 ಕೋಟಿಯಲ್ಲಿ 40% ಕಮಿಷನ್ ಹೋಗ್ತದೆ ಕಾಂಗ್ರೆಸ್ನವರಿಗೆ, ಸರ್ಕಾರದವ್ರು ಕಮಿಷನ್ ಇರ್ತಾರೆ. ಬಿಜೆಪಿಯವರು 40% ಅಂದ್ರು, ಈಗ ಬಹುಶಃ ಅವರು 40% ಮೀರಿದ್ದಾರೆ. ಈಗ ನಮ್ಗೆ ಏನು 60% ಕಮಿಷನ್ ಸರ್ಕಾರ ಆಗ್ಬಿಟ್ಟಿದೆ, ಏನು ಉಳಿತಲ್ಲ. ಹಾಗಾಗಿ ಇದು ಹೇಳ್ಬೇಕಾದ್ರೆ ಇದು ದಲಿತ ದ್ರೋಹದ ಕೆಲಸ. ಹಾಗಾಗಿ ನಾವು ಇಡೀ ಎಲ್ಲಾ ಸಂಘಟನೆಗಳು
ಒಂದು ಪ್ರತಿ ಜಿಲ್ಲಾ ಮಟ್ಟದಲ್ಲೂ ಕಾರ್ಯಕ್ರಮ ಮಾಡುವಂಥದ್ದು. ಒಂದು ಯಾಕಂದ್ರೆ ಈ ಸಾರಿ ಈ ಬಜೆಟ್ ಸೆಷನ್ ನಡೆಯೋ ಸಂದರ್ಭದಲ್ಲೇ ನಾವು ಕೂತ್ಕೊಂಡು ಪ್ಲಾನ್ ಮಾಡಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಣ ಅಂತಿದ್ವಿ. ಹಾಗಾಗಿ ದಯಮಾಡಿ ನಾವು ಸಮುದಾಯವನ್ನು ಉಳಿಸುವಂತ ನಮ್ಮ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಹಾಗಾಗಿ ಎಲ್ಲರೂ ನಮ್ಮ ಜೊತೆಗೆ ಸೇರಿ ಅಂತೇಳಿ ನಾವು ಇವತ್ತಿನ ದೊಡ್ಡ ಮೇಜಿನ ಸಭೆ SCP TSP ಹಣವನ್ನು ಕಾಂಗ್ರೆಸ್ ಸರ್ಕಾರ ಇದು ಬೇರೆ ಬೇರೆ ಗ್ಯಾರಂಟಿಗಳಿಗೆ ಮತ್ತೆ ಇದಕ್ಕೆ ವರ್ಗಾವಣೆ ಮಾಡಿಕೊಂಡು ದಲಿತರಿಗೆ ವಂಚನೆ ಮಾಡಿರ್ತಕ್ಕಂಥ ವಿಚಾರ. ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟವನ್ನು ದಲಿತ ಸಮುದಾಯಗಳ ಪರವಾಗಿ ನಾವು ಕೈಗೆತ್ತಿಕೊಂಡ್ವಿ. ಆ ಕಾರಣದಿಂದ ದಲಿತ ಸಂಘಟನೆಗಳನ್ನು ಇವತ್ತು ನಾವು ಕರೆದಿದ್ವಿ. ಯಾಕಂದ್ರೆ ಅವರು ನಾವು ಸೇರಿನೇ ಮಾಡಬೇಕಾಗತ್ತೆ. ಸಮುದಾಯದ ವಿಷಯ, ಇದರಲ್ಲಿ ರಾಜಕೀಯ ಇಲ್ಲ. ಆ ಕಾರಣದಿಂದ ವೆಂಕಟಸ್ವಾಮಿ ಅವರು, ಹರಿರಾಮ್ ಅವರು, ನಮ್ಮ ಪಿ ಮೂರ್ತಿ ಅವರು, ಆಮೇಲೆ ರಾಜಗೋಪಾಲ್ ಅವರು, ಮತ್ತೆ ರಘು ಅವರು, ಬಾಲಕೃಷ್ಣ ಅವರು, ಹೀಗೆ ಇನ್ನೂ ಅನೇಕರಿದ್ದಾರೆ. ಸುಮಾರು 80ರಿಂದ 90 ಸಂಘಟನೆಗಳು ಬಂದಿವೆ. ನೀವು ಆಮೇಲೆ ಯೂಶುವಲ್ಸ್ ತಗೋಬಹುದು. ವಿಷಯ ಅಷ್ಟೇ, ವೆರಿ ಸಿಂಪಲ್. SCP TSP ಹಣ ದೇಶದಲ್ಲಿ ಯಾವ ಸರ್ಕಾರ ಕೊಡ್ತಾ ಇಲ್ವಾ? ಎಲ್ಲಾ ಸರ್ಕಾರಗಳು ಕೊಡ್ತವೆ. ವಿಶೇಷ ಏನಂದ್ರೆ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ನಾವೊಂದು ಆಕ್ಟ್ ಮಾಡಿ ಈ ಹಣ ಯಾವುದೇ ಇದಕ್ಕೆ ಪೋಲಾಗದಂತೆ ಆ ಸಮುದಾಯಗಳ ಉದ್ಧಾರಕ್ಕಾಗಿ ಅಸೆಟ್ಗಳನ್ನು ಕ್ರಿಯೇಟ್ ಮಾಡಿ ಯಾರು ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ ಸ್ಕಾಲರ್ಶಿಪ್ ಕೊಡಬೇಕು, ಶಾಲೆಗಳನ್ನು ತೆಗಿಬೇಕು, ಅದಾದ ನಂತರ ಹಾಸ್ಟೆಲ್ಗಳನ್ನು ತೆಗಿಬೇಕು, ಅವರಿಗೆ ಉನ್ನತ ವ್ಯಾಸಂಗ, ಇದು ಒಂದು ಅಸೆಟ್. ಎರಡನೇದು, ವಿದ್ಯಾರ್ಥಿಗಳಾಗಿ ಹೊರಗಡೆ ಬಂದವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಬೇಕು. ಎಂಪ್ಲಾಯ್ಮೆಂಟ್ ಎಲ್ರಿಗೂ ಸಿಗಲ್ಲ, ಅದಕ್ಕೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೊಡಬೇಕು. ಕಾರ್ಖಾನೆ ತೆಗೆಯವರು ಅವರಿಗೆ ಜಾಗ ಕೊಡಬೇಕು, ಲೋನ್ ಕೊಡಬೇಕು, ಅದು ಮಾಡಬೇಕು. ಎರಡನೇದೇನು, ಯಾರೋ ಡ್ರೈವರ್ ಕಲ್ತ್ಕೊಂಡಿರ್ತಾನೆ, ಅವನಿಗೆ ಒಂದು ಟ್ಯಾಕ್ಸಿ ಕೊಟ್ಟರೆ ಅವನ ಜೀವನ ಮಾಡ್ಕೊಂಡ್ಬಿಡ್ತಾನೆ, ಅಸೆಟ್ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಕೊಡಬೇಕು. ಭೂಹೀನರು ಇರ್ತಾರೆ, ಅವರಿಗೆ ಭೂಮಿ ಕೊಡಬೇಕು. ಅದಕ್ಕೆ ನಿಗಮಗಳ ಮೂಲಕ 2 ಎಕರೆ ಭೂಮಿ ಕೊಡಿಸಿದ್ರೆ ಆ ರೈತನು ಅವನ ಕೆಲಸನ ಮಾಡ್ತಾನೆ. ಯಾರಿಗೆ ಆ ಭೂಮಿ ಇರ್ತದೆ ಅವನಿಗೆ ನೀವು ಗಂಗಾ ಕಲ್ಯಾಣದಲ್ಲಿ ಒಂದು ಬೋರ್ವೆಲ್ ಹಾಕೊಟ್ರೆ ಅದನ್ನು ಕೂಡ ಅವನು ಬೆಳೆ ತೆಗೆದು ಬದುಕ್ತಾನೆ. ಹೀಗೆ ಅನೇಕ ರೀತಿಯ ಇಂಥ ಕೆಲಸಗಳಿಗೆ ಮನೆ ಕಟ್ಟಿಕೊಡ್ಬೇಕು, ಇಂಥವುಗಳಿಗಾಗಿ ಅದನ್ನು ಉಪಯೋಗಿಸ್ಬೇಕು ಅಂತ ಇರೋದು. ಆದರೆ ಇವರು ಇಲ್ಲೇನು ಮಾಡ್ತಿದ್ದಾರೆ, ಗ್ಯಾರಂಟಿಗಳಿಗೆ 52,000 ಕೋಟಿ ಇಟ್ಟಿದ್ದೀವಿ ಅಂತ. ಈ ಹಣದಲ್ಲಿ ದಲಿತರಿಗೆ ಪಾಲಿಲ್ಲ. ನೀವೇನು ಗ್ಯಾರಂಟಿಗಳಿಗೆ ಇಟ್ಟಿದ್ದೀರಿ ಅದರಲ್ಲಿ ದಲಿತರ ಪಾಲಿಲ್ಲ, ದಲಿತರಿಗೆಲ್ಲ. ಅಂದ್ರೆ ನೀವು ಗ್ಯಾರಂಟಿ ಅನೌನ್ಸ್ ಮಾಡಿದ್ದು ದಲಿತರನ್ನ ಬಿಟ್ಟ, ದಲಿತರನ್ನ ಸೇರಿನ? ಇದು ಪ್ರಶ್ನೆ ಇರೋದು. ಇದುವರೆಗೂ ಅವರು ಮಾತಾಡಿಲ್ಲ. ನಮಗೆ ಹೇಳಿರ್ತಕ್ಕಂಥದ್ದು ಕಾಕಾ ಪಾಟೀಲ್ಗೂ ಫ್ರೀ ಅಪ್ಪರ್ ಕಮ್ಯುನಿಟಿ, ಮಹದೇವಪ್ಪನಿಗೂ ಫ್ರೀ SC ಕಮ್ಯುನಿಟಿ. ಅಂದಮೇಲೆ ನಾವು ಅನ್ಕೊಂಡಿರೋದೇನೋ ಎಲ್ಲರಿಗೂ ಫ್ರೀ ಅಂತ. ನೀವು ಮಾಡ್ತಿರೋದೇನೋ ದಲಿತರಿಗೆ ಗ್ಯಾರಂಟಿ ಹಣ ಇಲ್ಲ, ನಮಗೆ ವಂಚನೆ. ದಲಿತರ ಗ್ಯಾರಂಟಿ ಕೊಟ್ಟಿಲ್ವಾ? ಕೊಡ್ತೀವಿ ಅಂತಾರೆ. ಎಲ್ಲಿಂದ ಕೊಟ್ರಿ? ನಮಗೆ ಮೀಸಲಿಟ್ಟಿರ್ತಕ್ಕಂಥ ಈ ಅಸೆಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಇಟ್ಟಿರ್ತಕ್ಕಂಥದ್ದನ್ನ ಅವ್ರಿಗೆ ಅಸೆಟ್ ಮಾಡಕ್ ಬಿಡದೆ ನೀವು ಅದನ್ನ ಗ್ಯಾರಂಟಿಗಳಿಗೆ ಮಾಡಿದ್ದೀರಿ. 2 ಕಡೆಯಿಂದ ದ್ರೋಹ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆ ಕಾರಣದಿಂದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಮುದಾಯಗಳು ಇವತ್ತಿನ ದಿವಸ ಈ ಕಾಂಗ್ರೆಸ್ಸಿನ ವ್ಯವಸ್ಥೆಯ ವಿರುದ್ಧವಾಗಿ ಸೆಟೆದು ನಿಂತಿದ್ದಾರೆ. ಒಂದು ನಿಮಿಷ. ಆ ಕಾರಣಕ್ಕೆ ನಾವೇನ್ ಮಾಡಿದ್ವಿ, ಇವತ್ತು ನಮ್ಮ ಸಂಘಟನಾ ಮುಖಂಡರುಗಳನ್ನೆಲ್ಲ ಕರೆದಿದ್ದೇವೆ. ಕಾಂಗ್ರೆಸ್ಸಿನ ಸಂಸ್ಕೃತಿ ಇದು. ಪಕ್ಷ ಒಂದು ಹೋರಾಟ ಮಾಡಿದಾಗ ಈ ರೀತಿ ಸಿನಿಮಾದವರು, ಬೇರೆ ಬೇರೆ ಸಂಘಟನೆಗಳು ಅವರೆಲ್ಲ ಬರಬೇಕಂತ ಏನಿಲ್ಲ. ಯಾವುದೇ ರಾಜಕೀಯ ಪಕ್ಷ ತನ್ನ ಹೋರಾಟವನ್ನು ಮಾಡುತ್ತದೆ. ಅದು ಸರ್ಕಾರವಾಗಿ ಮಾಡಿರಲಿಲ್ಲ, ಅದು ಮಾಡಿದ್ದು ಆವತ್ತಿನ ಹೋರಾಟ ಕಾಂಗ್ರೆಸ್ ಪಕ್ಷದ ಹೋರಾಟ. ಕಾಂಗ್ರೆಸ್ ಪಕ್ಷದ ಹೋರಾಟಕ್ಕೆ ನೀವು ಯಾಕೆ ಬರಲಿಲ್ಲ ಅಂತ ಯಾರನ್ನಾದ್ರೂ ಸಂಘಟನೆ ಅವ್ರನ್ನ ನಾವು ಕೇಳಿದ್ರೆ ಏನು ಹೇಳ್ತಾರೆ ಅವರು? ಸಿನಿಮಾದವ್ರನ್ನ ಕೇಳಿದ್ರೆ ಏನು ಹೇಳ್ತಾರೆ ಅವರು? ಆಯ್ತು, ನಾನೊಂದು ಮಾತು ಕೇಳ್ತೇನೆ, ಆವತ್ತು ನಿಮ್ಮ ಹೋರಾಟ ಇದ್ದಿದ್ದೇನು?
ಮೇಕೆದಾಟಿಗೆ ಯಾರ ಪರ್ಮಿಷನ್ನು ಬೇಕಾಗಿಲ್ಲ, ಕೇಂದ್ರ ಸರ್ಕಾರದ ಪರ್ಮಿಷನ್ನು ಬೇಕಾಗಿಲ್ಲ. ಈ ಸರ್ಕಾರ, ರಾಜ್ಯ ಸರ್ಕಾರ ತಕ್ಷಣ ಪ್ರಾರಂಭ ಮಾಡಬೇಕು, ಅದು ತಾನೇ ನಿಮ್ಮ ಹೋರಾಟ. ಆದರೆ ಈಗ ನಿಮ್ಮದೇ ಸರ್ಕಾರ ಇದೆ, ನಾವು ತಪ್ಪು ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ಪರ್ಮಿಷನ್ ಬೇಕಿತ್ತು ಅಂತ ನಾವು ಅವತ್ತು ಹೇಳಿದ್ವಿ, ನೀವು ಬೇಕಾಗಿಲ್ಲ ಅಂತ ಹೇಳಿದ್ವಿ. ಈಗ ಹೇಳಿ ಪರ್ಮಿಷನ್ ಬೇಕಾ ಬೇಡ? ನಾವು ಅವತ್ತು ಹೇಳಿದ್ರೆ ಸುಳ್ಳಾಗ್ತಿತ್ತು. ಈಗ ನೀವು ಸತ್ಯ ಮಾಡಿ ತೋರಿಸಿ. ಪರ್ಮಿಷನ್ ಬೇಡ ಅಂತ ಅವತ್ತು ಹೇಳಿದವರು ಇವಾಗ ನೀವು ಅಧಿಕಾರ ಕೊಟ್ಟಿದ್ದಾರೆ ಜನ. ಈಗ ಮಾಡಿ ತೋರಿಸಿ. ಧಮಕಿ ಯಾಕೆ? ಧಮಕಿ ಬೇಕಿಲ್ವಲ್ಲ. ಆದರೆ ಇದು ಕಾಂಗ್ರೆಸ್ ಸಂಸ್ಕೃತಿಯನ್ನ ಎತ್ತಿ ತೋರಿಸಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕು. ಈ ಸಿನಿಮಾ ತಾರೆಯರು ಯಾವ ಪಕ್ಷದ ಗುಲಾಮರಲ್ಲ. ನೀವು ನೆಟ್ಟು ಬೋಲ್ಟು ಟೈಟ್ ಮಾಡೋದು ಅಥವಾ ನೆಟ್ಟು ಬೋಲ್ಟ್ ನಂಗೆ ಗೊತ್ತಿದೆ ಇಲ್ಲಿ ಏನು ಮಾಡಬೇಕು ಅನ್ನೋದಾದ್ರೆ, ಆ ನೆಟ್ಟು ಬೋಲ್ಟ್ ನಿಮ್ಮ ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು, ಅಲ್ಲಿ ನೆಟ್ಟು ಬೋಲ್ಟನ್ನು ತಿರುಗಿಸ್ಕೊಳ್ಳಿ. ನೀವು ಯಾವ ಕಡೆ ಬೇಕಾದ್ರೂ ತಿರುಗಿಸ್ಕೊಳ್ಳಿ. ಇದು ಸಂಘಟನೆಗಳನ್ನ, ಸಿನಿಮಾದವರನ್ನ, ಬೇರೆ ಬೇರೆಯವರನ್ನ ಈ ರೀತಿ ನೆಟ್ಟು ಬೋಲ್ಟ್ ತಿರುಗಿಸಕ್ಕೆ ಹೋದ್ರೆ ನಿಮ್ಮ ನೆಟ್ಟು ಬೋಲ್ಟ್, ನಿಮ್ಮ ಸರ್ಕಾರದ ನೆಟ್ಟು ಬೋಲ್ಟನ್ನು ಬೇರೆಯವರೆಲ್ಲ ಸೇರಿ ತಿರುಗಿಸ್ತಾರೆ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಿಜೆಪಿ ಕಡೆಯಿಂದ ನಾವು ವ್ಯವಸ್ಥೆ ಮಾಡಿದ್ರೂ ಕೂಡ ಇದರಲ್ಲಿ ರಾಜಕೀಯ ಇಲ್ಲ. ಆದ್ರಿಂದ ಎಲ್ಲ ಮುಖಂಡರು ಬಂದವರು ಒಂದೇ, ನೀವು ಎಂಥದ್ದೇ ಹೋರಾಟ ಮಾಡಿ ಸಮುದಾಯದ ಪರವಾಗಿ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ಈಗ ಬಿಜೆಪಿಯು ಅಷ್ಟೇ ಸಮುದಾಯದ ಮುಖಂಡರ ಜೊತೆಯಲ್ಲಿ ಇಂತಹ ಸಂಘಟಿತ ಹೋರಾಟಕ್ಕೆ ನಾವು ಸಹಕಾರಿಯಾಗಿ ನಿಮ್ಮ ಜೊತೆಯಲ್ಲಿ ನಿಂತಿದ್ದೀವಿ. ಇಷ್ಟೇ, ಇಲ್ಲೇನೂ ಇಲ್ಲ. ಯಾಕೆ ಅಂದ್ರೆ ಸರ್ಕಾರ ದಲಿತ ಸಂಘಟನೆಗಳು ಏನು ಹೇಳ್ತಾರೆ ಅದನ್ನು ಕೇಳ್ತಾ ಇಲ್ಲ. ಅವ್ರೇನಾದ್ರು 7D ತೆಗೆದ್ರಲ್ಲ, ಆ ರೀತಿ ತೆಗೆದು ನೀವು 7C ನಲ್ಲಿ ನಮ್ಗೆ ವಂಚನೆ ಮಾಡ್ತಿದ್ರಲ್ಲ, ಅದನ್ನು ತೆಗೆದು ದಲಿತರ ಶ್ರೇಯೋಭಿವೃದ್ಧಿಗೆ ಆ ಹಣವನ್ನ ಬಳಕೆ ಮಾಡಿದ್ರೆ ಯಾರ ಹೋರಾಟವೂ ಇಲ್ಲ. ನೀವು ವಂಚನೆ ಮಾಡ್ತಿದ್ರೆ ಹೋರಾಟ ಸಹಜವಾಗಿರುತ್ತೆ. ಇದು ಇವತ್ತಾಗಿರೋದು. ಅದಕ್ಕೆ ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನಷ್ಟೇ ನಾವು ಜನರ ಮುಂದೆ ಹೇಳಲಿಕ್ಕೆ ನಾವೆಲ್ಲ ಸಂಘಟಿತ ಹೋರಾಟ ಮಾಡ್ತೇವೆ. ಆ ಕಾರಣದಿಂದ ಈ ಬಜೆಟ್ನಲ್ಲಿ 1 ರೂಪಾಯಿ ಕೂಡ ನೀವು ಯಾವುದೇ ಕಾರಣಕ್ಕೂ ಹಣ ಬಳಕೆ ಮಾಡಬಾರ್ದು. ಮಾಡಿದರೆ ಹೋರಾಟವೂ ಇರುತ್ತೆ. ಕಾನೂನು ಇದನ್ನು ಕೂಡ ಬಳಕೆ ಮಾಡಿ ಈ ಸರ್ಕಾರವನ್ನು ಕಟಕಟೆಯಲ್ಲಿ ನಿಲ್ಲಿಸೋ ಕೆಲಸಕ್ಕೂ ಕೂಡ ನಮ್ಮೆಲ್ಲ ಸಂಘಟನೆಗಳು, ಮುಖಂಡರುಗಳು ನಾವು ಸಿದ್ಧರಾಗಿದ್ದೀವಿ. ಇವತ್ತು ಬಂದಿರತಕ್ಕಂಥ ಅನೇಕ ಮುಖಂಡರುಗಳಿದ್ದಾರೆ, ನೀವು ಅವ್ರನ್ನ ವಿಷುವಲ್ಸ್ ತಗೊಳ್ಳಿ. ಈಗ ಈ ಮುಖಂಡರುಗಳು, ನಾನು ಮಾತ್ರ ಹೇಳೋದಲ್ಲ, ಆ ಮುಖಂಡರ ಮಾತುಗಳನ್ನು ತಾವು ಕೇಳಿ. ಕನ್ನಡದ ಕಲಾವಿದರು ಇವತ್ತು ತುಂಬ ಸಂಕಷ್ಟದಲ್ಲಿದ್ದಾರೆ. ಯಾರೋ ಹಣವಂತರು ಸಿನಿಮಾ ದುಡ್ಡು ಹಾಕ್ತಾರೆ, ಯಾರೋ ಮಾಡ್ತಾರೆ. ಬಟ್ ಎಲ್ಲರ ಪರಿಸ್ಥಿತಿ ಸರಿ ಇದೆ ಅಂತ ಹೇಳಲಿಕ್ಕೆ ಬರೋಲ್ಲ. ಸರ್ಕಾರ ಅವರ ಪರವಾಗಿ ನಿಂತು ಪ್ರೋತ್ಸಾಹ ಕೊಡೋದ್ರ ಬದಲು ನೀವು ಅವ್ರ ನೆಟ್ಟು ಬೋಲ್ಟೇನೆ ತಿರುಗಿಸ್ತೀನಿ ಅಂತ ಮಾತಾಡೋದಾದ್ರೆ ಯಾವ ಕಾಳಜಿ ಇದೆ ಇವರಿಗೆ? ಅಂದ್ರೆ ಅವ್ರನ್ನ ವಿರೋಧಿಸ್ತಾ ಇದ್ದಾರೆ ಅಂತ ಆಯ್ತಲ್ಲ, ಅವರನ್ನ ದಮನ ಮಾಡತಕ್ಕಂಥ ಪರಿಸ್ಥಿತಿ. ಆ ಕಾರಣದಿಂದ ದಯವಿಟ್ಟು ಇಂಥವುಗಳಿಗೆ ಅವರೆಲ್ಲ ಈ ಸರ್ಕಾರ ಕೈ ಹಾಕಬಾರ್ದು ಅಂತ ನೋಡಿ. ಈ ಸರ್ಕಾರದ ವಿಚಾರವನ್ನ ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ಕಲಾವಿದರಿಗೆ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಪಕ್ಷ ಯಾವಾಗಲೂ ನಿಮ್ಮ ಪರವಾಗಿರ್ತದೆ. ಅಂದ ತಕ್ಷಣ ನೀವು ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡಿ, ಇಲ್ಲ ಅಂದ್ರೆ ನೆಟ್ಟು ಬೋಲ್ಟ್ ತಿರುಗಿಸ್ತೀವಿ ಅಂತ ಹೇಳೋದು ಮಾಡಿ. ನಾಳೆ ಪ್ರತಿಭಟನೆ ಇದೆ. ನಾಳೆ ಬೆಳಗ್ಗೆ ಇವತ್ತು ಗವರ್ನರ್ ಕೆಲವು ವಿಚಾರಗಳನ್ನು ವಾಪಸ್ ಕಳಿಸಿದ್ದಾರೆ. ಇದರ ವಿರುದ್ಧವಾಗಿ ಸರ್ಕಾರ ಅವರ ಅಧಿಕಾರವನ್ನೇ ಮೊಟಕುಗೊಳಿಸ್ತಕ್ಕಂಥ ಇದು ಸಂವಿಧಾನದ ವಿರುದ್ಧವಾದ ನಡೆ. ಮಾತೆತ್ತಿದ್ರೆ ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಕ್ಕಂಥ ನೀವು ಸಂವಿಧಾನಕ್ಕೆ ಯಾವ ಗೌರವ ಕೊಡ್ತಾ ಇದ್ದೀವಿ? ಗವರ್ನರ್ ಹುದ್ದೆ ಸಾಂವಿಧಾನಿಕ ಹುದ್ದೆ. ಸಂವಿಧಾನವನ್ನು ನೀವು ಗೌರವಿಸೋದಾದರೆ ಗವರ್ನರ್ನು ನೀವು ಗೌರವಿಸಲೇಬೇಕು. ಅವ್ರು ಏನು
ನಿಮ್ಮ ಬಿಲ್ಗಳನ್ನು ವಾಪಸ್ ಯಾಕೆ ಕಳಿಸಿದ್ದಾರೆ ಅಲ್ಲಿ ಕಾರಣ ಇರ್ಬೋದು. ಅವರು ಕಾರಣ ಕೊಡಿ ಅಂತ ಕೇಳಿದಾಗ ನೀವು ಕಾರಣ ಕೊಡಬೇಕೆ ಹೊರತು ಅವ್ರ ಮೇಲೆ ಗದಾ ಪ್ರಹಾರ ಮಾಡೋದು ಇದು ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ಮಾಡುವ ಅಪಚಾರ, ಸಂವಿಧಾನಕ್ಕೂ ಮಾಡತಕ್ಕಂಥ ಅಪಚಾರ.